ಈ ರಾಜಕಾರಣದಲ್ಲಿ ಆರೋಪಗಳು ಮಾಡ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಅವರು ಯಾವ ರೀತಿ ಪ್ರಕ್ರಿಯೆ ಮಾಡ್ತಿದ್ರು? ಈಗ ದೊಡ್ಡವ್ರ ಮೇಲೆ, ದೇವೇಗೌಡರ ಮೇಲೆ ಆರೋಪ ಮಾಡ್ತಿದ್ರು ಅಥವಾ ಮನೆ ಮೇಲೆ ಆರೋಪ ಮಾಡಿದಾಗ ಮನೆಗೆ ಬಂದಾಗ ಅವರು ಯಾವ ರೀತಿ ನಡ್ಕೊಳ್ತಿದ್ರು? ಅಥವಾ ಇದನ್ನ ಅರಗಿಸ್ಕೊಳ್ತಿದ್ರಾ ಅಥವಾ ಇದನ್ನ ರಿಯಾಕ್ಟ್ ಮಾಡ್ತಿದ್ರಾ? ನಿಮ್ಮ ಜೊತೆ ಏನಾದ್ರು ಮಾತಾಡ್ತಿದ್ರಾ ರಾಜಕಾರಣ? ಅಪ್ಪ ಸ್ವಲ್ಪ ರಾಜಕೀಯದ ಬಗ್ಗೆ ಅಷ್ಟು ಅಮ್ಮನ ಜೊತೆ ಅವ್ರ ನೋವನ್ನು ಹಂಚ್ಕೊಳ್ಳೋರು ಅನ್ಸುತ್ತೆ. ಅಮ್ಮ ಧೈರ್ಯ ಹೇಳೋರು. ಬಿಟ್ಟರೆ ಅವರು ರಾಜಕೀಯದ ವಿಷಯಕ್ಕೆ ಅಷ್ಟು ಅಮ್ಮ ಇನ್ವಾಲ್ವ್ ಆಗ್ತಿರ್ಲಿಲ್ಲ. ಬಟ್ ಒಂದು ಅವರು ಸಿ ಎಮ್ ಆದಾಗ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಹೇಳಿದಾಗ ಫಸ್ಟ್ ಅಮ್ಮನಿಗೆ ಫೋನ್ ಮಾಡಿತ್ತು ಅವರು. ಈ ಥರ ಹೇಳ್ತಿದ್ದಾರೆ, ನನಗಿಷ್ಟ ಇಲ್ಲ ಅಂದ ತಕ್ಷಣ ಅಮ್ಮ ಯಾವುದೇ ಹೆಣ್ಮಗಳಾದ್ರೂ ಮೇಲಕ್ಕೆ ಹೋಗಬೇಕು ಅಂತ ಇಷ್ಟಪಡ್ತಾರೆ. ಆದರೆ ಅಮ್ಮ ಏನು ಹೇಳಿದ್ರು ಅಂದರೆ, ರಾಜ್ಯದ ಜನ ಎಲ್ಲ ನಂಬಿ ನಿಮ್ಮಿಂದ ಒಂದು ಒಳ್ಳೆ ಕೆಲಸನ ಇಲ್ಲಿ ಎಕ್ಸ್ಪೆಕ್ಟ್ ಮಾಡಿ ನಿಮ್ಮನ್ನು ಸಿ ಎಮ್ ಮಾಡಿದ್ದಾರೆ, ದಯವಿಟ್ಟು ರಾಜ್ಯ ಬಿಟ್ಟು ಹೋಗಬೇಡಿ ಅಂದರು ಅವರು. ಹೋಗಬೇಡಿ, ಇವ್ರು ಯಾರಿಗೂ ನಿರಾಸೆ ಮಾಡಬೇಡಿ, ನೀವು ಎಷ್ಟೋ ವರ್ಷದಿಂದ ಕಾದಿದ್ರು ತುಂಬ ಜನ, ನಿಮಗೆ ಅವಕಾಶ ಸಿಕ್ಕಿದೆ, ನೀವು ಇಲ್ಲಿ ಜನಕ್ಕೇ ಸೇವೆ ಮಾಡಿ, ನಮಗೆ ಅದು ಬೇಡ, ರಾಷ್ಟ್ರ ರಾಜಕಾರಣ ನಮಗೆ ಬೇಡ ಅಂತ ಹೇಳಿದ್ರು. ರಾಜಕೀಯವಾಗಿ ಏನಾದರೂ ಒಂದು ಸಜೆಷನ್ ಕೊಟ್ಟಿದ್ದಾರೆ ಅಮ್ಮ ಅಂದರೆ ಆ ಘಟ್ಟದಲ್ಲೊಂದೇ. ಆದರೆ ನನ್ನ ತಂದೆದು ಎಷ್ಟು ದೊಡ್ಡತನ ಅಂದರೆ, ಆರ್ಡ್ರಲ್ಲೇ ಎಲ್ರಿಗೂ ಫೋನ್ ಮಾಡಿದ್ದಾರೆ. ವಿತೌಟ್ ಪರ್ಮಿಷನ್ ಅವರು ಅವತ್ತೇನು ಡಿಸಿಷನ್ ತಗೊಳ್ಳಿಲ್ಲ. ಅವರು ಸೆಂಟ್ರಲ್ಲಿ ಎಲ್ಲ ಸೇರಿ ಏನೇ ಹೇಳಿದ್ರು, ಅಮ್ಮನಿಗಾದಮೇಲೆ ದೊಡ್ಡಣ್ಣಂಗೆ ಮಾಡಿದ್ದಾರೆ, ರೇವಣ್ಣಂಗೆ, ಕುಮಾರಣ್ಣಂಗೆ ಸೇಮ್ ಆರ್ಡ್ರಲ್ಲೇ ಮಾಡಿದ್ದಾರೆ. ಕೊನೆಗೆ 7 ತನಕನೂ ಕೇಳಿದ್ದಾರೆ. ಈ ಥರ ಇದೆ, ನನಗೇನೂ ಗೊತ್ತಾಗ್ತಿಲ್ಲ, ಇಲ್ಲಿ ಏನು ಮಾಡೋದು ಅಂತ ಕೇಳಿದರು. ಆದರೂ ವಿಧಿ ಬಿಡಲಿಲ್ಲ. ಅದು ಒಂದು ಟೈಮಲ್ಲಿ ಅಮ್ಮಂದು ಕೇಳಿದ್ದು ಉಂಟು. ಅಮ್ಮ ಇದೇ ರೀತಿ ಹೇಳಿದ್ದು, ಯಾರೂ ಈ ಥರ ಅಂದಾಜು ಮಾಡಿರಲಿಲ್ಲ ಅವರಿಗೆ ಇಂಥ ವಿದಾಯ ಸಿಗತ್ತೆ ಕೊನೆಗಳಿಗೆಲ್ಲ ಅವರ ಕೊನೆ ಪಯಣದಲ್ಲಿ ಅಂತ. ಯಾರು ಮೋಸ್ಟ್ ಪ್ರಾಬಬ್ಲಿ ನಮ್ಮ ಅಮ್ಮನಿಗೂ ಅದು ಮನಸ್ಸಿನಲ್ಲಿ ಇರಲಿಲ್ಲ ಅನಿಸುತ್ತೆ. ಅಷ್ಟು ದೊಡ್ಡ ಜನದ ಮನಸ್ಸು ಗೆದ್ದಿದ್ದೀನಿ ಅನ್ನೋದು. ನಾನು ಇಲ್ಲಿ ಬೆಂಗಳೂರಲ್ಲಿ 12 ಗಂಟೆಗೆ ಕೂತಿತ್ತು, ಮಧ್ಯಾಹ್ನ ಬೆಳಗ್ಗೆ 5 ಗಂಟೆಗೆ ತಲುಪೋದ್ರಲ್ಲೂ ಅಲ್ಲಿ ತನಕನೂ ನೋಡಿದ್ದೀನಿ. ಕೆಲವು ಮಧ್ಯದಲ್ಲಿ 3 ಗಂಟೆ ರಾತ್ರಿ, 12 ಗಂಟೆ ರಾತ್ರಿ ಜನ ನಿಂತಿರೋದಿರಲಿ, ಅವರ ತಂದೆ ಭುಜದ ಮೇಲೆ, ಸೊಂಟದ ಮೇಲೆ, ತಾಯಿ ಸೊಂಟದ ಮೇಲೆ ಇರೋ ಮಕ್ಕಳು ಕೈ ಮುಗೀತಾರೆ ಅಂದರೆ, ಅವ್ರ ಮನೆಯೊಳಗೆ ನಮ್ಮ ತಾಯಿ ಬಗ್ಗೆ ಎಂಥ ಒಳ್ಳೆ ಮಾತು ಹೇಳಿರ್ಬೋದು ಅವರೆಲ್ಲ ತಂದೆ ತಾಯಿಗಳು ಅಂದ್ಕೊಂಡೆ. ನಿದ್ದೆ ಮಾಡ್ಬೋದಿತ್ತು ಆ ಮಕ್ಕಳು, ಎದ್ದಿರ್ತಿದ್ರು, ಸುಮ್ಮನೆ ನೋಡ್ಬೋದಿತ್ತು. ಬಟ್ ಯಾವ ಮಕ್ಕಳು ನಾನು ಹಾಗೆ ನೋಡಿದ್ದೀನಿ ನಿಂತಿರಲಿಲ್ಲ, ಎಲ್ಲ ಕೈ ಮುಗಿತಿದ್ರು. ಚಿಕ್ಕ ಮಕ್ಕಳು. ಅವ್ರ ಮನಸ್ಸಿನಲ್ಲೇ ಅಮ್ಮನಿಗೆ ಒಂದು ಕೊನೆಯದೊಂದು ನಮನ ಹೇಳಬೇಕು ಅಂದರೆ, ಆ ಮನೆಯೊಳಗಿನ ವಾತಾವರಣ ಹೆಂಗಿರ್ಬೋದು ಇವ್ರ ಬಗ್ಗೆ, ಅದನ್ನು ಕಣ್ಣಾರೆ ನೋಡಿಬಿಟ್ಟೆ ನಾನು.